ಕೂಡ ಸಾಧ್ಯವಾಯಿತು. ಮಂತ್ರಿ ಮಂಕಾಳು ವೈದ್ಯ ಅವರು ಮಾತನಾಡ್ತಿದ್ದಾರೆ, ನಮ್ಮ ಪ್ರತಿನಿಧಿ ಪ್ರಮೋದ್ ಮಾತನಾಡ್ತಿದ್ದಾರೆ. ಪ್ರಥಮದಲ್ಲಿ ಇಡುಗುಂಜಿ ಮಹಾಗಣಪತಿ ಆಶೀರ್ವಾದ, ಅದರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲರೂ ಸೇರಿ ನಾನು ಏನು 3 ವರ್ಷ ಕೆಲಸ ಮಾಡಿದ್ದೇನೆ ಅದನ್ನು ನೋಡಿ ಮುಂದೆ ಪಕ್ಷದಗೋಸ್ಕರ ಪಕ್ಷದ ಸಲುವಾಗಿ ನಮ್ಮನ್ನು ಮತ್ತೆ ಪುನಃ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ರಾಹುಲ್ ಗಾಂಧಿಯವರಿಗೆ, ಸನ್ಮಾನ್ಯ ಸೋನಿಯಾ ಗಾಂಧಿಯವರಿಗೆ ಹಾಗೂ ವೇಣುಗೋಪಾಲ್ ಸರ್ ಅವರಿಗೆ, ಅದ್ರ ಜೊತೆಯಲ್ಲಿ ಸುರ್ಜೇವಾಲಾ ಸರ್ ಅವರಿಗೆ, ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಎಲ್ಲ ನನ್ನ ಕ್ಷೇತ್ರದ ಜನರ ಪರವಾಗಿ, ನನ್ನ ಜಿಲ್ಲೆಯ ಜನರ ಪರವಾಗಿ ಅಭಿನಂದಿಸ್ತೇನೆ. ಸರ್, ಸಹಜವಾಗಿ ನಿರೀಕ್ಷೆಗಳಿರುತ್ತೆ. ಈಗಾಗಲೇ ಮೀನುಗಾರಿಕಾ ಖಾತೆಯನ್ನು ವಹಿಸಿ ಕೆಲಸ ಮಾಡಿದಿರಿ. ಈಗ ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಅದೇ ಖಾತೆ ಓಕೆನಾ, ಅಥವಾ ಬೇರೆ ಯಾವ್ದಾದ್ರು ಖಾತೆ ಕೊಟ್ಟರೆ ನಿರ್ವಹಣೆ ಮಾಡೋದಕ್ಕೆ ರೆಡಿ ಇದ್ದೀರಾ? ಹೇಗೆ? ನಮ್ಮ ಪಕ್ಷದ ಹೈಕಮಾಂಡ್ ಯಾವುದೇ ಖಾತೆ ಕೊಟ್ಟರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಖಾತೆಯನ್ನು ನನಗೆ ಜವಾಬ್ದಾರಿ ಕೊಟ್ಟರು ಅದನ್ನು ಕರೆಕ್ಟಾಗಿ ಎಲ್ಲೂ ವ್ಯತ್ಯಾಸ ಆಗದೇ ಇದ್ದಾಗೆ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ 2028 ಚುನಾವಣೆಗೆ ಈ ಒಂದು ಸಂಪುಟವನ್ನು ರೆಡಿ ಮಾಡಲಾಗ್ತಿದೆ ಅಂತ ಈಗಾಗಲೇ ಒಂದು ಸಂದೇಶವನ್ನು ಕೊಡಲಾಗಿದೆ. ಪ್ರಮುಖವಾಗಿ ಹಿಂದುಳಿದ ಸಮುದಾಯವನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂಥದ್ದು, ಅದರಲ್ಲೂ ಕೂಡ ಹಿಂದುಳಿದ ಸಮುದಾಯಕ್ಕೆ ಈಗ ಸಿದ್ದರಾಮಯ್ಯನವರು ಇಲ್ಲದೇ ಇರೋದ್ರಿಂದ ಇನ್ನಷ್ಟು ಜವಾಬ್ದಾರಿಗಳು ಸಚಿವರ ಮೇಲೂ ಕೂಡ ಇದೆ. ಅಂದರೆ ಈಗಾಗಲೇ ಯಾರು ಮಂತ್ರಿ ಆಗ್ತಾರಲ್ಲ ಅವ್ರ ಮೇಲೂ ಕೂಡ ಇದೆ. ಹೀಗಾಗಿ ಈ ಪಕ್ಷ ಸಂಘಟನೆ ಮತ್ತು ಸರ್ಕಾರ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ಸುತ್ತೆ ಸರ್? ಮುಖ್ಯಮಂತ್ರಿಗಳು ಯಾವುದೇ ಸಂದರ್ಭದಲ್ಲಿ ರಾಜ್ಯದ ಸಾಮಾನ್ಯ ಜನರ ಬಡವರ ಪರವಾಗಿರುವಂಥವ್ರು, ಅಲ್ಲಿ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಈಗ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ 20 ಜನ ಮಂತ್ರಿಗಳಿಗೆ ಮೊದಲೇ ಕೊಟ್ಟಂಥವ್ರು ಎಲ್ಲ ಸೇರಿ ಎಲ್ಲ ಮಂತ್ರಿಗಳು ಸೇರಿಕೊಂಡು ನಾವು ಮುಂದಿನ ಇಲೆಕ್ಷನ್ಗೋಸ್ಕರ ನಮ್ಮ ಪಕ್ಷದಗೋಸ್ಕರ ಈ ರಾಜ್ಯದ ಸಾಮಾನ್ಯ ಜನರು ಬಡವರಿಗೋಸ್ಕರ ನಾವು ಕೆಲಸ ಮಾಡಿ ವಿಶ್ವಾಸವನ್ನು ಗಳಿಸಿ ಮತ್ತೆ ಪುನಃ 2028ಕ್ಕೆ ಮತ್ತೆ ಖಂಡಿತ ನಾವು ಮತ್ತೆ ಸರ್ಕಾರ ಬಂದೇ ಬರ್ತದೆ. ಸರ್, ಇದ್ರ ಜೊತೆಗೆ ಹಿಂದುಗಡೆ ತೆರೆ ಹಿಂದೆ ಎಷ್ಟು ಕಸರತ್ತು ಮಾಡಬೇಕಾಯ್ತು ಸರ್? ರಾಜಕಾರಣ ಅಷ್ಟು ಸುಲಭ ಅಲ್ಲ. ಯಾರೇನು ಹೇಳಿದ್ರು ಕೂಡ ನಿಮಗೂ ಕೂಡ ಗೊತ್ತಿದೆ, ಅದೆಷ್ಟು ರಾತ್ರಿ ನಿದ್ರೆ ಮಾಡಲಿಲ್ಲವೋ ಗೊತ್ತಿಲ್ಲ ನನಗೆ. ಹೀಗಾಗಿ ತೆರೆ ಹಿಂದೆ ಕಸರತ್ತುಗಳು ಹೇಗಿತ್ತು, ಜೊತೆಗೆ ಮುಖ್ಯಮಂತ್ರಿಗಳನ್ನು ಹೇಗೆ ಮನವೊಲಿಸಿದ್ರಿ ಸರ್? ಮುಖ್ಯಮಂತ್ರಿಗಳು ನನಗೆ ಭಾಳ ನನ್ನನ್ನು ಹತ್ತಿರದಿಂದ ನೋಡಿದ್ದಾರೆ, ಹತ್ತಿರ ಇಟ್ಕೊಂಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವರು ನಾನು ಏನು ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ. ನನ್ನನ್ನು ಯಾವುದೇ ಕಾರಣಕ್ಕೆ ಅವರು ಬಿಟ್ಕೊಡೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ ಇತ್ತು. ಹಾಗಾಗಿ ನನಗೆ ವ್ಯತ್ಯಾಸ ಆಗಿದೆ. ಈಗ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನು ತೂಗಿಸಿ ಮಾಡಿ ಯಾರ್ಯಾರಿಗೆ ಏನೇನು ಯಾವ ರೀತಿ ಗೌರವ ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬೇಕು ಎಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳು ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಹೈಕಮಾಂಡ್ ಅವರು ಹಾಗೆ ಭಾಳ ಯೋಚನೆ ಮಾಡಿ ಡಿಸಿಷನನ್ನು ತಗೊಂಡಿದ್ದಾರೆ. ಹಾಗಾಗಿ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಯಾವುದೇ ಕಾರಣಕ್ಕೆ ನಾವು ಮತ್ತೆ ಪುನಃ 28ಕ್ಕೆ ನಮ್ಮ ಸರ್ಕಾರ ಬರ್ತದೆ. ಈಗ ಏನು ಮತ್ತೆ 20 ತಿಂಗಳ ಇದೆ, ಸಾಮಾನ್ಯ ಜನರದು ಬಡವರದು ಈ ರಾಜ್ಯದ ಜನರ ಸಲುವಾಗಿ ನಾವು ಎಲ್ಲ ರೀತಿಯಿಂದ ತ್ಯಾಗ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಸರ್, ಕೊನೆಯದಾಗಿ ಜಿಲ್ಲೆಯ ಜನಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇನ್ನು ಮುಂದೆ ಸಚಿವರಾಗಿ ಸಾಕಷ್ಟು ಜವಾಬ್ದಾರಿ ತಗೊಳ್ಬೇಕಾಗತ್ತೆ. ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಒಂದು ಕಡೆಗೆ ಮಳೆ, ಮತ್ತೊಂದು ಕಡೆಗೆ ಇನ್ನಿತರ ಸಮಸ್ಯೆಗಳು. ಹೀಗಾಗಿ ಜಿಲ್ಲೆಯ ಜನಕ್ಕೆ ಏನು ಸಂದೇಶ ಕೊಡ್ತೀರಿ? ಜಿಲ್ಲೆಯ ಜನಕ್ಕೆ ಅಭಿನಂದಿಸ್ತೇನೆ. ಯಾಕೆಂದರೆ 3 ವರ್ಷ ನಾನು ಕೆಲಸ ಮಾಡಿದ್ದೇನೆ. ನಮ್ಮದು ಗುಡ್ಡಗಾಡು ಪ್ರದೇಶ, ದೊಡ್ಡ ಜಿಲ್ಲೆ. ಆದರೂ ನನ್ನ ಕೈಲಿ ಏನು ಸಾಧ್ಯ ಆಗ್ತದೆ ನಮ್ಮ ಸರ್ಕಾರದಿಂದ ಏನು ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಡಿಸಿದ್ದೇನೆ. ನಾನು ಮುಂದೆ ಹಾಗೆ ಸಮಸ್ಯೆಗಳನ್ನು ನಿಭಾಯಿಸಿ ದೇವರಲ್ಲಿ ಕೇಳ್ಕೊಳ್ತೇನೆ. ಯಾವುದೇ ಸಮಸ್ಯೆ ಬರೆದಿದ್ದ ಹಾಗೆ ಎಲ್ಲ ಕಡೆ ಮಳೆಯಿಂದ ತೊಂದರೆ ಆದರೂ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಆಗಲಿಲ್ಲ, ಮುಂದೆ ಆಗೋದಿಲ್ಲ ಅನ್ನುವಂಥ ವಿಶ್ವಾಸ. ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಇಡೀ ಜಿಲ್ಲೆಯನ್ನು ಸಮರ್ಪಕವಾಗಿ ಎಲ್ಲೂ ವ್ಯತ್ಯಾಸ. ಇಂದು ಸಂಜೆ 4 ಗಂಟೆಗೆ ನೂತನ ಸಚಿವರ ಪದಗ್ರಹಣ ಆಗುತ್ತೆ. ಬೆಂಗಳೂರಿನತ್ತ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಹೊರಟಿದ್ದಾರೆ.
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದತ್ತ ಬರ್ತಾ ಇದ್ದು ಕೆಂಪೇಗೌಡ ಏರ್ಪೋರ್ಟ್ಗೆ ಸುರ್ಜೇವಾಲಾ ಆಗಮಿಸಲಿದ್ದಾರೆ. 4 ಗಂಟೆಗೆ ನೂತನ ಸಚಿವರ ಪದಗ್ರಹಣಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗಿದೆ. ಸಚಿವರ ಕಕ್ಷಿಗಳು ಕೂಡ ಇನ್ನಿಷ್ಟು ದಿನಗಳ ಕಾಲ ಕಾದು ಕುಳಿತಿದ್ರು. ಅದೆಲ್ಲದಕ್ಕೂ ಕೂಡ ಈಗ ಅಂತಿಮವಾಗಿ ಮುದ್ರೆಯನ್ನು ಹೊತ್ತಲಾಗಿತ್ತು. 20 ಸಚಿವರು ಅಂದರೆ 13 ಸಚಿವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಒಟ್ಟು 20 ಸಚಿವರು ಇವತ್ತು ಪದಗ್ರಹಣ ಆಗ್ತಾ ಇರೋದ್ರಿಂದಾಗಿ ಬೆಂಗಳೂರಿನತ್ತ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಆಮೇಲೆ ಇನ್ನೇನು ಸಚಿವಗಿರಿ ಪಡೆಯಲಿರುವಂತಹ ಶಾಸಕರು ಅವರೇನು ಬೆಂಗಳೂರಿಂದ ಬಹಳ ದೂರ ಇರಲಿಲ್ಲ. ನಮಗೊಂದು ಅವಕಾಶ ಸಿಕ್ಕಿದ್ರೆ ತಟ್ಟಂತ ಹೋಗಿ ಪ್ರಮಾಣ ವಚನ ಸ್ವೀಕರಿಸ್ಬಿಡೋಣ ಅಂತ ಹೇಳಿ ಬೆಂಗಳೂರಿನಲ್ಲೇ ಓಡಾಡ್ತಾ ಇದ್ದಂಥವ್ರು. ವೆರಿ ಇಂಟ್ರೆಸ್ಟಿಂಗ್ಲಿ ಈ ಒಟ್ಟು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 3 ಮಾಜಿ ಸಿಎಂ ಪುತ್ರರು ಇರ್ತಾರೆ. ಅಜಯ್ ಸಿಂಗ್, ಮಧು ಬಂಗಾರಪ್ಪ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರರು. ಆಮೇಲೆ ಪ್ರಾತಿನಿಧ್ಯ ಸಿಗದೇ ಇರುವಂತಹ ಡಿಸ್ಟ್ರಿಕ್ಟ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಆ ಪಟ್ಟಿ ಕೂಡ ಬಹಳ ದೊಡ್ಡದಾಗಿ ನಮಗೆ ಕಂಡು ಬರ್ತಾ ಇದೆ. ಈ ತರದ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ. ಆಮೇಲೆ ಬಹಳ ವಲಸಿಗರಿಗೂ ಕೂಡ ಮಣೆ ಹಾಕಲಾಗಿದೆ. ಮೂಲ ಕಾಂಗ್ರೆಸ್ಸಿಗರೇ ಅನ್ನುವಂಥದ್ದಲ್ಲ, ಬೇರೆ ಬೇರೆ ಪಕ್ಷದಲ್ಲಿದ್ದ ಕಾಂಗ್ರೆಸ್ನಲ್ಲಿ ಈಗ ಬಂದ್ ಗೆದ್ದಂಥವರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇಲ್ಲಿ ಮಣೆ ಹಾಕಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಆ ರೀತಿಯಂತ ಕೆಲ ಇಂಟ್ರೆಸ್ಟಿಂಗ್ ಸಂಗತಿ ಇದೆ.